ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇದ್ದೀನಿ. ನಾನು ಚೆನ್ನಾಗಿದ್ದೀನಿ. ನಾನಿವತ್ತು ಕಡಲೆಕರಿ ಮತ್ತು ಪತ್ತಲನ್ನ ಮಾಡ್ತಾಯಿದ್ದೀನಿ. ನೋಡಿ, ಇಲ್ಲಿ ಕುಸಲಕ್ಕಿ 2 ಗ್ಲಾಸ್, ಹಾಗೆ ಬೆಳ್ತಕ್ಕಿ ಸಹ ನಾನು 2 ಗ್ಲಾಸ್ ಒಂದಿನ ಮೊದಲೇ ನೈಟ್ ನೀರಿಗೆ ಹಾಕಿಟ್ಟಿದ್ದೆ. ಇವಾಗ ನೋಡಿ ಮಾರ್ನಿಂಗ್ ಅದನ್ನು ತೆಗೆದು ಈಗ ಚೆನ್ನಾಗಿ 2-3 ಸಲ ವಾಶ್ ಮಾಡಿ ನೆಕ್ಸ್ಟ್ ನಾನು ಅದನ್ನು ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈಗ ಸ್ವಲ್ಪ ಅಕ್ಕಿ ಇತ್ತು ನೋಡಿ ಲಾಸ್ಟಿಗೆ, ಅದ್ರ ಜೊತೆಗೆ ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ನಾನು ಒಂದು ತೆಂಗಿನಕಾಯಿ ತೊಗೊಂಡಿದ್ದೀನಿ, ಅದನ್ನು ಚೆನ್ನಾಗಿ ಕಟ್ ಮಾಡಿಕೊಂಡು ಅದನ್ನು ಹಾಕಿ ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ. ಇದೀಗ ಸ್ವಲ್ಪ ಮಿಕ್ಸಿ ಆಗಿದೆ ನೋಡಿ. ಈಗ ನಾನು ಸ್ವಲ್ಪ ಸೋಂಪು ಹಾಕ್ತೇನೆ, ಆಗ ಸ್ಮೆಲ್ ಸ್ವಲ್ಪ ಚೆನ್ನಾಗಿರ್ತದೆ. ಸೋಂಪು ಹಾಕಿ ಒಮ್ಮೆ ಮಿಕ್ಸಿ ಮಾಡಿ ನೆಕ್ಸ್ಟ್ ಒಂದು ಪಾತ್ರೆಗೆ ತೊಗೊಂಡಿದ್ದೀನಿ ಎಲ್ಲ ಹಿಟ್ಟು. ಈ ಹಿಟ್ಟೀಗ ನಮ್ಮದು ದೋಸೆ ಹಿಟ್ಟು ಥರನೇ ಗಟ್ಟಿ ಹಿಟ್ಟಿದೆ. ನೆಕ್ಸ್ಟ್ ಈಗ ಸ್ವಲ್ಪ ಎಣ್ಣೆ ಹಾಕಿ ನಾನು ಒಲೆಯಲ್ಲಿ ಅದನ್ನು ಚೆನ್ನಾಗಿ, ಈಗ ನಾವು ರೊಟ್ಟಿ ಮಾಡುವಾಗ ನಾದಿಸ್ಕೊಳ್ತೀವಲ್ವ, ಅದೇ ರೀತಿ ಇದರಲ್ಲಿರೋ ನೀರೆಲ್ಲ ಆವಿಯಾಗಿ ಹೋಗಿ ನೆಕ್ಸ್ಟ್ ಹಿಟ್ಟು ಗಟ್ಟಿ ಆಗಬೇಕು ರೊಟ್ಟಿಗೆ ಮಾಡುವ ಹಾಗೆ. ಆಗಾಗ ತಿರುಗಿಸ್ತಾ ಇರಬೇಕು, ಕೈ ಆಡಿಸ್ತಾ ಇರಲಿಲ್ಲ ಅಂದರೆ ಅದು ಗಟ್ಟಿ ಗಟ್ಟಿ ಆಗ್ತದೆ. ಈಗ ಸ್ವಲ್ಪ ಜೀರಿಗೆ ಮತ್ತು ಸ್ವಲ್ಪ ಸೋಂಪು ನೋಡಿ, 2 ಸಹ ನಾನು ಹಾಕ್ತೀನಿ. ಎಲ್ಲರೂ ಸೋಂಪು ಹಾಕ್ತಾರೆ ಅನಿಸುತ್ತೆ, ನಾನು 2 ಹಾಕ್ತೇನೆ. ನೋಡಿ, ನೀರು ಆವಿಯಾಗಿ ಈಗ ಈ ಟೈಪ್ ಬಂತು ನೋಡಿ, ಸ್ವಲ್ಪ ಗಟ್ಟಿ ಗಟ್ಟಿ ರೊಟ್ಟಿ ಮಾಡುವ ಹದಕ್ಕೆ ತಲುಪಿದೆ ನೋಡಿ. ಅದನ್ನು ಚೆನ್ನಾಗಿ ಇನ್ನೊಂದು ಸಲ ನಾದ್ಕೊಳ್ಬೇಕು. ಚೆನ್ನಾಗಿ ನಾದ್ಕೊಂಡು 3 ಆಗಿತ್ತು ಅದರಲ್ಲಿ. ಸೇಫ್ಟಿ ಜೊತೆಗೆ ಕಾಂಪ್ರಮೈಸ್ ಆಗೋದಕ್ಕೆ ನನಗೆ ಇಷ್ಟ ಇಲ್ಲ ಶಾನ್. ಅವಳನ್ನ ಇಷ್ಟಪಡದೇ ಇರೋ ಪರವಾಗಿಲ್ಲ, ನನ್ನ ಕಣ್ಣ ನೀನು ಸ್ವಲ್ಪ ಅವಳನ್ನ ಸೇಫ್ ಆಗಿ ಇಟ್ಕೋಬೇಕು ಅಂತಂದ್ರೆ ಬಗ್ಗೆ ಯೋಚನೆ ಮಾಡಬೇಕು. ಯಾವ ಶಾನ ಮಾಯ ಆಗಿದ್ದಾಗೆ ಒಳ್ಳೆ ಅಮ್ಮ ಆಗೋದು ಅಂತ ನನಗೆ ಯಾಕೋ ಕನ್ವಿನ್ಸ್ ಆಗ್ತಾ ಇಲ್ಲ ಶಾನ್ವಿ. ಇನ್ಮೇಲೆ ನೀನು ಏನಿದ್ರು ನನ್ನ ಮಾತನ್ನ ಕೇಳಬೇಕು, ಮಾಡಬೇಕು. ಆ ಚಿಕ್ಕ ಪ್ರಸಂಗ ಏನಾದ್ರು ಮಾಡಿದ್ಯೋ ಚಾರ್ಲಿ ಕತೆ ಮುಗಿಯತ್ತೆ. ಜೊತೆ ಯಾವುದೇ ಕಾರಣಕ್ಕೂ ನೀನು ಅನ್ಕೊಂಡಿರ್ಬೋದು, ಅದೇ ನನಗೆ ಚೆನ್ನಾಗಿ ಗೊತ್ತು. ನಾವು ಬಗ್ಗಿದ್ರೆ ಅದೇ ನಾವು ತಿರುಗಿದ್ರೆ ಅವರೇ ಬರ್ತಾರೆ. ಪತ್ತಲು ಮೊದಲ ಪೂರಿಕೆ ಮುಟ್ಟಿಸ್ತಾ ಓ ಕಾಯಿ ಕರೆಂಟ್ ಸ್ವಲ್ಪ ಕೂಡ ಬನ್ನಿ. ಕರೆಂಟ್ ಇದಾದ್ಮೇಲೆ ನೋಡಿ, ಕೆಳಗೆ ಅಂಟಿದೆ ಅಲ್ವಾ ಸೀದೋಗಿರೋದು, ಇದು ಕರಡಿ ಅಂತ ಹೇಳ್ತಾ ಇದ್ವಿ ನಾವು. ಚೆನ್ನಾಗಾಗ್ತದೆ ತಿನ್ನಲಿಕ್ಕೆ. ಕರಡಿಗೆ ಕಾವಳಿ ಹೇಗಿದೆ? ಈಗ ಬಾಣಲೆಯಲ್ಲಿ ನಾನು ಎಣ್ಣೆ ಇಟ್ಟಿದ್ದೀನಿ. ಇದು ಕುದಿತಾ ಬಂದಿದೆ, ಆಗಿದೆ, ಅದು ಬಿಸಿಯಾಗಿದೆ. ಇವಾಗ ಒಂದು ಪತ್ತಲನ್ನು ಬಿಟ್ಟಿದ್ದೀನಿ. ನೆಕ್ಸ್ಟ್ ಆ ಪತ್ತಲ್ ಹಾಕಿ ಆದಮೇಲೆ ನಾವು ಅದನ್ನು ರೆಸ್ಟ್ ಮಾಡೋಕ್ಕಿಂತ ನಾವು ಹಾಗೆ ಸೈಡಿಂದ ಅದ್ರ ಮೇಲೆ ಎಣ್ಣೆ ಹಾಗೆ ಮೇಲೆ ಹಾಕ್ತಾ ಇದ್ದರೆ ಬೇಗ ಅದು ಉಬ್ಬಿ ಬರ್ತದೆ ನೋಡಿ.
ಹೀಗೆ ಮೇಲೆ ಸೈಡಿಂದ ಇದು ಮಾಡಬೇಕು, ಸೈಡಿಂದ ಎಣ್ಣೆ ಹಾಕ್ತಾ ಇದ್ರೆ ಚೆನ್ನಾಗಿ ಉಬ್ಬಿ ಬರ್ತದೆ. ನೋಡಿ ಎಷ್ಟು ಬೇಗ ಉಬ್ಬಿತ್ತು ಅಂತ. ಕೆಂಪು ಕಡಲೆನ 4 ಗಂಟೆ ಹಾಕಿ ನೆನೆಸಿ 4 ಗಂಟೆ ನೀರಲ್ಲಿ ಹಾಕಿ ನೆನೆಸ್ಕೊಂಡಿದ್ದೆ. ಇವಾಗ ನೋಡಿ ಸ್ವಲ್ಪ ನೀರು, ಇದು ಮುಳುಗುವಷ್ಟು ನೀರು ಸಾಕು. ನೋಡಿ ಮುಳುಗಿದೆ. ಈಗ ಸ್ವಲ್ಪ ಉಪ್ಪು ಹಾಕ್ತೇನೆ, ರುಚಿಗೆ ತಕ್ಕಷ್ಟು ಉಪ್ಪು. ಇನ್ನೊಂದು 3 ವಿಶಿಲ್ ಆದರೆ ಕಡಲೆ ಬೇಯ್ತದೆ. ಅಷ್ಟರಲ್ಲಿ ನಾನೀಗ ಆಲೂಗೆಡ್ಡೆನ ಕಟ್ ಮಾಡ್ಕೊಳ್ತೀನಿ. ಆಲೂಗೆಡ್ಡೆ ಜಾಸ್ತಿ ಇರಲಿಲ್ಲ, ಒಂದು 4 ಇತ್ತು. ಈಗ ಕಡಲೆಗೂ ಜಾಸ್ತಿ ಇದೆ ಅಲ್ಲ, ಸಾಕು ಅಂತ ಹೇಳಿ ಈಗ ಆಲೂಗೆಡ್ಡೆ ಇಷ್ಟೇ ಇದ್ದಿದ್ದು ಮಾಡಿಕೊಂಡೆ. ಇನ್ನು ಸ್ವಲ್ಪ ಈರುಳ್ಳಿ ಇದೆ. ಕಡಲೆ ಬಟಾಟೆ ಹಾಕಿ ಗಸಿ ಮಾಡ್ತಾ ಇದ್ದೀನಲ್ವ, ಅದಕ್ಕೆ ಈಗ ರುಬ್ಬಿ ಹಾಕ್ಲಿಕ್ಕೆ ಏನೆಲ್ಲ ತೊಗೊಂಡಿದ್ದೀನಿ ಅಂದರೆ ತೆಂಗಿನ ತುರಿ, ಸ್ವಲ್ಪ ಅರಿಶಿಣ, ಹುಣಸೆ ಹುಳಿ, ಕೊತ್ತಂಬರಿ, 2 ಪಟ್ಟೆ, ಲವಂಗ ಮತ್ತು ಸ್ವಲ್ಪ ಜೀರಿಗೆ, ಬೆಳ್ಳುಳ್ಳಿ, 2 ಥರದ ಮೆಣಸು ತೊಗೊಂಡಿದ್ದೀನಿ. ನೋಡಿ ಇದು ಬರೀ ಕಲರಿಗೆ, ಇದು ಖಾರ. ನೆಕ್ಸ್ಟ್ ಇಲ್ಲಿ ಕರಿಮೆಣಸು. ಅಡಿಗೆಗೆ ನಾವು ಕರಿಮೆಣಸು ಜಾಸ್ತಿ ಬಳಸೋದ್ರಿಂದ ನಮಗೆ ಶೀತ ಆಗಲಿ ಗಂಟಲು ನೋವೆಲ್ಲ ಅಷ್ಟು ಬರಲ್ಲ. ನನಗೆ ಇದನ್ನೆಲ್ಲ ಸ್ವಲ್ಪ ಎಣ್ಣೆ ಹಾಕಿ ಅದರಲ್ಲಿ ಫ್ರೈ ಮಾಡ್ಕೊಳ್ತೀನಿ. ನಾವು ಹಾಗೆ ಮಾಡ್ಕೊಳ್ಳೋದ್ರಿಂದ ಸಾರು ಟೇಸ್ಟ್ ಚೆನ್ನಾಗಿರ್ತದೆ. ಅದನ್ನು ನೋಡಿ, ಇದೀಗ ಚೆನ್ನಾಗಿ ಫ್ರೈ ಆಗಿದೆ. ಇನ್ನು ಸ್ವಲ್ಪ ತಣಿಲಿಕ್ಕೆ ಬಿಡುವ, ಮತ್ತೆ ಮಿಕ್ಸಿ ಮಾಡಿದರೆ ಆಯಿತು. ಇದೆರಡು ಬೆಂದಿದೆ ಚೆನ್ನಾಗಿ. ಇನ್ನು ಮಿಕ್ಸಿ ಮಾಡಿದನ್ನು ಸೇರಿಸಿದರೆ ನಮ್ಮ ಕಡಲೆ ಆಲೂಗೆಡ್ಡೆ ಗಸಿ ಟೈಪ್ ರೆಡಿ ಆಗ್ತದೆ. ಈಗ ಇದು ಮಿಕ್ಸಿ ಮಾಡಿದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಾನಾಗಲೇ ಬೇಯಿಸ್ಕೊಂಡೆ ಅಲ್ಲ, ಅದೇ ನೀರು ತಗೊಂಡು ಇದು ಮಾಡ್ತಾ ಇದ್ದೀನಿ. ಸುಮ್ಮನೆ ಬೇರೆ ನೀರು ಹಾಕೋದು ಬೇಡ ಅಂತ. ಇದೊಂದು ಕುದಿ ಬಂದರೆ ರೆಡಿ ಆಗ್ತದೆ. ಈಗ ಕಡಲೆ ಸಾಂಬಾರು ರೆಡಿಯಾಗಿದೆ. ಬೇಕಾದಷ್ಟು ಉಪ್ಪು ಸ್ವಲ್ಪ ಕಮ್ಮಿ ಇತ್ತು, ಹಾಗೆ ಉಪ್ಪು ಹಾಕಿದ್ದೀನಿ. ನೋಡಿ ಚೆನ್ನಾಗಿ ಕುದಿ ಬಂದರೆ ನಮ್ಮ ಸಾಂಬಾರು ರೆಡಿ. ನನ್ನ ಹಳೆಯ ವಿಡಿಯೋ ನೋಡಿರ್ಬೋದು ನೀವು. 1 ಗ್ಲಾಸ್ ಹಿಟ್ಟಿಗೆ 2 ಅಥವಾ 1.5 ಸಾಕು ಅಂತ ಹೇಳಿದ್ದೆ. ನೋಡಿ ಈಗ ನಾನು ಹಾಗೆ ಅಳತೆ ನೀರು ತೊಗೊಂಡಿದ್ದೀನಿ. 3 ಗ್ಲಾಸ್ ತೊಗೊಂಡಿದ್ದೀನಿ ನೀರು. 1.5 ಇದ್ದಿದ್ದಲ್ಲ, ನಂಗೆ ಸಾಕು ಅಂತ 3.5 ತೊಗೊಂಡೆ. ನೋಡಿ ಸ್ವಲ್ಪ ಉಪ್ಪು, ಇದು ಸ್ವಲ್ಪ ಚೆನ್ನಾಗಿ ಬಿಸಿ ಆಗಲಿ. ನೆಕ್ಸ್ಟ್ ಹಿಟ್ಟು ಹಾಕಿ ಕಲಿಸಿದ್ರೆ ಆಯಿತು.
ನೋಡಿ ಇಷ್ಟು ರಾಗಿ ಮುದ್ದೆ ಆಯಿತು ನೋಡಿ. 2 ರಾಗಿ ಮುದ್ದೆ ಇಲ್ಲಿ ಕಳ್ಳ ಮಾಡಿದ್ದಾರೆ ನೋಡಿ. ಇಲ್ಲಿ ಆಗೋಕ್ಕಿಂತ ಮೊದಲೇ ಅರ್ಜೆಂಟ್ ಇವರಿಗೆ ನೋಡಿ. ಒಬ್ಬ ನುಂಗ್ತಾ ಇದ್ದಾನೆ, ಇನ್ನೊಬ್ಳು ಕಚ್ಚಿ ತಿಂತಾ ಇದ್ದಾನೆ. ನಾನು ವಿಡಿಯೋ ಮಾಡ್ತೇನೆ ಹೇಗೆ ತಿಂತೀರಾ ಅಂತ. ಅದರಲ್ಲೂ ಅರ್ಧ ಮಾಡಿದ್ರು ಓಕೆ. ಇವಳು ನುಂಗೋದು ಹೇಗೆ ತೊಮ್ಮೆ ನೋಡಿ ಆಯ್ತಾ. ನೋಡಿ ಅಲ್ಲಿ ನುಂಗ್ಲಿಕ್ಕೂ ಗೊತ್ತಿಲ್ಲ ಇವಳಿಗೆ ನೋಡಿ. ಅದ್ಯಾಕೆ ತಲೆ ಇದು ಮಾಡೋದು ಯಾಕೆ? ಬೇಕು ತಿನ್ಲಿಕ್ಕೆ ಆಸೆ ಉಂಟಾಯ್ತಾ, ಆದ್ರೆ ನುಂಗ್ಲಿಕ್ಕೆ ಗೊತ್ತಾಗ್ತಾ ಇಲ್ಲ ಹೇಗೆ ಅಂತ. ನೋಡಿ 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 ಕಚ್ಚಿ ತಿಂತಾ ಇದ್ದಾಳೆ. ಅಲ್ಲ ಫಸ್ಟಿಗೆ ಚಟ್ನಿ ಫಸ್ಟ್ ತಗೊಂಡಿದ್ದು, ಮತ್ತೆ ಫೋಟೋಕ್ಕಾಗಿ ಸಾರು ಹಾಕಿದ್ದು. ಅವಳು ಇಲ್ಲಿ ಒಂದು ಚಟ್ನಿ ತಗೊಂಡಿದ್ದಾಳೆ, ಮತ್ತೆ ಈಗ ಕಡಲೆದು ಸಾಂಬಾರ್ ತಗೊಂಡಿದ್ದಾಳೆ ನೋಡಿ. ತಿನ್ನು ಒಮ್ಮೆ ಬೇಗ. ಬೊಬ್ಬೆ ಹೊಡೆದೆ ಅಲ್ಲ, ರಾಗಿ ಮುದ್ದೆ ಬೇಕು ಎಷ್ಟು ಮುದ್ದೆ ತಿಂತೀಯ ನೋಡ್ತೀನಿ ನಾನೀಗ. 10 ಮುದ್ದೆ ತಿಂತೀನಿ. ನಿಮ್ಮ ಮುದ್ದೆ ನಾವು ಇವತ್ತು ಕೊಟ್ಟಿಗೆಯಿಂದ ಸಗಣಿಗೆ ತೆಗಿತಾ ಇದ್ದೇವೆ ನೋಡಿ. ನಾವು ಶಿಫ್ಟ್ ಮಾಡ್ತಾ ಇದ್ದೀವಿ ಅಲ್ಲಿಂದ ಅಲ್ಲಿಗೆ. ಇಲ್ಲಿಂದ ಅಕ್ಕ ತಗೊಂಡು ಹೋಗ್ತಾ ಇದ್ದಾಳೆ, ಅಲ್ಲಿಂದ ಅಮ್ಮ. ನೋಡಿ ಫ್ರೆಂಡ್ಸ್, ನಾವೀಗ ಮಳೆ ಬರ್ತಾ ಇದೆ, ತುಂತುರು ಮಳೆ. ನಾವು ಕುಕ್ಕೆಯಲ್ಲಿ ತಗೊಂಡು ಹೋಗ್ತಾ ಇದ್ದೀವಿ. ನಂದನ್ನು ಅವನ ಗಾಡೀಲಿ ಹಾಯ್ ಹೇಳೋ ನೋಡಿ. ಅವನಿಗೀಗ ಲೋಡ್ ಆಗಬೇಕಷ್ಟೇ, ಇನ್ನೂ ಆಗಲಿಲ್ಲ. ಈಗ ಹೋಗಿ ಅವನು ಲೋಡ್ ಮಾಡ್ಕೊಳ್ತಾನೆ ನೋಡಿ. ಅಲ್ಲಿ ಕಾಣ್ತಾರಮ್ಮ, ದೂರದಿಂದ ಕಾಣಲಿಕ್ಕಿಲ್ಲ, ಮತ್ತೆ ತೋರಿಸ್ತೇನೆ. ಸ್ವಲ್ಪ ಆಚೆ ಹೋಗ್ಲಿಕ್ಕಿದೆ. ಈಗ ಅಕ್ಕ ಬಂದ್ಲಿ, ಈಗ ಅವಳಿಗೆ ಕೊಡಲಿಲ್ಲ ಅಂದರೆ ಅವಳು ಒಬ್ಬ ಹಿಡಿತಾಳೆ. ತಗೊಳ್ಳೋ ಬೇಗ. ಹಾಂ ತಲೆ ಮೇಲೆ ಒಂದು ಕುಕ್ಕೆ ಇದೆ. ನೋಡಿ ಅಮ್ಮ ಬರ್ತಾ ಇದ್ದಾರೆ. ಈಗ ಅವರಿಗೆ ನಾನು ಕೊಟ್ಟು ಹೋಗ್ತೇನೆ. ಅಮ್ಮನ ವಿಡಿಯೋ ಮಾಡುವ ಅಂತ ಬಂದೆ ನೋಡಿ. ಅಮ್ಮ ಅಲ್ಲೆಲ್ಲಿ ಬಿದ್ದ ಸಗಣಿನ ಹೆರ್ಕ್ತಾ ಬರ್ತಾರೆ ನೋಡಿ. ನೋಡಿ ಅಲ್ಲಿ ಗುಡ್ಡ ಕಾಣಿಸ್ತಾ ಇದೆ ಅಲ್ಲ, ಅಲ್ಲಿ ತಗೊಂಡೋಗಿ ಹಾಕ್ತಾರೆ. ನಾನು ಸೆಲ್ಫಿ ವಿಡಿಯೋ ಮಾಡಬೇಕಷ್ಟೆ, ಇಲ್ಲಿ ವಿಡಿಯೋ ಮಾಡೋರು ಯಾರಿಲ್ಲ. ಇಲ್ಲಿ ನೋಡಿ ಗಂಟೆ ಹೂವು. ನೋಡಿ ಅಕ್ಕನ ಮನೆಯಿಂದ ಬೆಂಡೆ ಬೀಜ ಬಂದಿತ್ತು, ಅದನ್ನು ಹಾಕಿದ್ದು ನೋಡಿ. ಗಿಡ ಇಷ್ಟಿದೆ, ಚಿಕ್ಕದು ಬರ್ತಾ ಇದೆ. ಸ್ವಲ್ಪ ಗುಡ್ಡೆ ಆಗಿದೆ, ಅದನ್ನೀಗ ತೆಗೆದು, ಅಲ್ಲಿ ತುಂಬ ಇರುವೆ ಇತ್ತ, ಹಾಗೆ ಹಾಕುವಾಗಷ್ಟು ಗೊತ್ತಾಗಲಿಲ್ಲ. ಇನ್ನು ಅದನ್ನು ತೆಗೆದು ನಡಬೇಕು ನೋಡಿ. ಮಳೆ ತುಂತುರು ಮಳೆ ಬರ್ತಾ ಇದೆ ನೋಡಿ. ಕೆರೆಯಲ್ಲಿ ನೀರು ಸಹ ಖಾಲಿಯಾಗಿದೆ. ನಮ್ಮ ಅಮ್ಮ ಮತ್ತು ಮಗನ ಲೋಡ್ ಇನ್ನೂ ಬರಲಿಲ್ಲ, ಎಂತ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ ನೋಡಿ. ನಮ್ಮ ನಂದನ್ ಅವರ ಲೋಡ್ ಬರ್ತಾ ಇದೆ ನೋಡಿ. ಅಣ್ಣ ನಿಮಗೆ ಗಾಡಿಗೆ ಎಷ್ಟು ಬಾಡಿಗೆ? ಹೇಗೆ ಲೋಡಿಗೆ? ಒಂದು ಲೋಡಿಗೆ ಆ ಗೊಬ್ಬರ ತಗೊಂಡು ನೀವು ಹಾಗೆ ಹೋಗಿ ಆಯ್ತಾ ನಾನಡಿಗೆ. ನೋಡಿ ಲೈಸೆನ್ಸ್ ಉಂಟ ನೋಡಿ. ನೋಡಿ ಈಗ ಇನ್ನೊಬ್ರು ಬಂದರು ನೋಡಿ. ನೀವು ಹಾಗೆ ಹೋಗಿ, ನಾನು ವಿಡಿಯೋ ಮಾಡ್ಲಿಕ್ಕೆ ಹೋಗಿದ್ದೆ ಆಯಿತಾ. ಇನ್ನು ನಾನು ಕೊಟ್ಟಿಗೆಗೆ ಹೋಗ್ತೇನೆ ನೋಡಿ. ಲೋಡ್ ಹೋಗ್ತಾ ಇದೆ. ಬಚ್ಚಿತ್ತು, ನನಗೆ ಬಚ್ಚಿತ್ತು.
ಹೋಗ್ತೇನೆ ಆಯ್ತಾ. ಫುಲ್ ಬರ ನಮ್ಮ ಒಂದು ಗಾಡಿದು ಟೈರ್ ಪಂಚರ್ ಆಯ್ತಾ ಅಂತ ಕಲ್ಲು ಮೇಲೆ ಕೂತಿದೆ. ಅದು ಫ್ಲಾಸ್ಕ್ ಹಾಳು ಮಾಡಬೇಡ, ಅಲ್ಲಿ ಇಡು, ಸೈಡ್ ಇಡು, ಬೀಳಿಸ್ಬೇಡ, ಸೈಡ್ ಇಡು ಎಲ್ಲಾದರೂ. ಹೋಗು ನಿನ್ನ ಗಾಡಿ ತೆಗಿ ಬೇಗ. ನೋಡಿ ನಮ್ಮ ಗಾಡಿ ಬರ್ತಾ ಇದೆ. ಈಗ ನಮ್ಮದು ಲಾಸ್ಟ್ ಟ್ರಿಪ್. ಸ್ವಲ್ಪ ಜಾಸ್ತಿ ತುಂಬಿಸ್ಕೊ, ನಂದು ಲಾಸ್ಟ್ ಟ್ರಿಪ್ ಆಯ್ತಾ. ಮೆಲ್ಲೆ, ಅದು ಟಯರ್ ಬೇಕೋ. ನೋಡಿ ಭವ್ಯ ಚಿಕ್ಕಮ್ಮನವರು ತುಂಬಿಸಿದ್ದಾರೆ. ನನಗಾದ್ರೆ ಸ್ವಲ್ಪ ಸಾಕು, ಅವನಿಗಾದ್ರೆ ಲೋಡ್ ಚೆನ್ನಾಗಿ ಮಾಡಿ ಕಳಿಸ್ತೀವಿ. ಯಾಕಂದ್ರೆ ಅದು ಪೇ ಲೋಡ್, ಅದು ಒಂದು ಲೋಡಿಗೆ 50 ರೂಪಾಯಿ ಬೇಕಂತೆ. ಅಲ್ಲ, ಇವತ್ತು ನಿಮಗೆ ನೋಡುವವರಿಗೆಲ್ಲರಿಗೆ ಗೋಬಿ ಮಾಡಿ ಕೊಡ್ತಾರಂತೆ. ಈಗ ಈ ಕೆಲಸ ಮಾಡ್ತಾ ಇರೋದು ಯಾಕಂದ್ರೆ ಗೋಬಿ ಸಿಗ್ತದೆ. ವಿಸ್ಮಯ ಚಾನೆಲ್ ನೋಡುವವರಿಗೆಲ್ಲ ಗೋಬಿ ಕೊಡ್ತಾರಂತೆ. ಈಗ ಸದ್ಯಕ್ಕೆ ಈ ಲೋಡನ್ನು ನೀನು ತಗೊಂಡೋಗಿ ತಲುಪಿಸ್ಬೇಕಂತ. ಅದು ತಲುಪಿಸ್ತೇನೆ. ಎಷ್ಟು ನನ್ನದು? ಎಷ್ಟು ನೋಡಿ ಬಂತು. ಈಗ 20, ಇದು 20ನೇದು ಲೋಡು. 20 ಲೋಡ್ ತಗೊಳ್ಳೋದು. ಆಗ ನಮ್ದು 100 ಕುಕ್ಕೆ ಆಯ್ತು. ಅವರಿಗೆ ನಂಗೆ 50 ರೂಪಾಯಿ ಒಂದು ಲೋಡಿಗೆ, ಅವರಿಗೆ 125 ರೂಪಾಯಿ ಅಂತ. ಅದಕ್ಕೆ ನಾನು 200 ರೂಪಾಯಿ ಕೇಳಿದ್ದೇನೆ. ಮೆಲ್ಲ ತಾಗ್ತದೆ. ನೋಡಿ ಬಗ್ಗುತ್ತಾ ಹೋಗ್ತಾ ಇದ್ದಾಳೆ. ನೋಡಿ 6 ಅಡಿ, ಅದಕ್ಕೆ ಹೇಳೋದು 6 ಅಡಿ ಆಗ್ಬಾರ್ದು ಅಂತ. 4 ಅಡಿ ಆದ್ರೆ ಕರೆಕ್ಟ್. ನೀವು ಸಹ ಚೂರು ಉದ್ದ ಆಯ್ತು. ಹೌದು. ನೋಡಿ ಗಂಟೆ 6 ಆಯಿತು. ನಾವು 4 ಗಂಟೆಗೆ ಬಂದಿದ್ದು. 2 ಗಂಟೆ ಕೆಲಸ ಆಯಿತು. ನಮ್ಮದು ಸಗಣಿ ಎಲ್ಲ ತೆಗ್ದಾಯಿತು. ಇನ್ನು ಹೋಗಿ ಬೇಗ ಸ್ನಾನ ಮಾಡಿ, ನಂದನಿಗೆ ಗೋಬಿ ಬೇಕಂತೆ, ಅವನು ಇಷ್ಟೊತ್ತು ಕೆಲಸ ಮಾಡಿದ್ದಲ್ಲ, ಅದಕ್ಕೆ ನಾವು ಇಡ್ತಾ ಇದ್ದೇನೆ. ನೋಡಿ ಕ್ಲೀನ್ ಮಾಡಿ ಆಯಿತು. ಸ್ವಲ್ಪ ಉಪ್ಪು ಮತ್ತು ಅರಿಶಿಣ ಹಾಕಿ ಹಾಗೆ ಬೇಯಿಸ್ಲಿಕ್ಕೆ ಇಡ್ತಾ ಇದ್ದೀನಿ. ಮೈದಾ, ಮತ್ತು ಕಾರ್ನ್ಫ್ಲೋರ್. ರುಚಿಗೆ ತಕ್ಕಷ್ಟು ಉಪ್ಪು. ನೆಕ್ಸ್ಟ್ 4 ಜೀರಿಗೆ. ಬೇಕಾದರೆ ಕಲ್ಲರ್ ಹುಡಿ ಹಾಕ್ಕೊಳ್ಬೋದು. ನಾನು ಕಲ್ಲರ್ ಹುಡಿ ಹಾಕ್ತಾ ಇಲ್ಲ. ಹಾಗೆ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಮಿರಿಯ ಪುಡಿ, ಮೆಣಸುಡಿ ಸ್ವಲ್ಪ. ಇದಕ್ಕೆ ಶುಂಠಿ, ಬೆಳ್ಳುಳ್ಳಿ,
ಶುಂಠಿ ಬೆಳ್ಳುಳ್ಳಿ ಮತ್ತು ಮೆಣಸು ಪೇಸ್ಟ್ ಹಾಕಿದರೆ ಆಗ್ತದೈತೆ. ಈಗ ಅರ್ಜೆಂಟಿಗೆ ನಾನು ಮಾಡ್ತಾಯಿದ್ದೀನಿ. ಹಾಗೆ ನಾನು ಕರಿಮೆಣಸು ಹುಡಿ ಮತ್ತು ಕೆಂಪು ಮೆಣಸಿನ ಹುಡಿ ಹಾಕಿದ್ದೀನಿ. ಈಗ ಇದು ಹೂ ಬೇಯಿಸ್ಕೊಂಡಿದ್ದಲ್ಲ ಇದರಲ್ಲಿ ಹಾಕುವ. ಇದನ್ನು ಹಿಟ್ಟಲ್ಲಿ ಹಾಕಿ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಆಯಿತು. ನಾವು ಮಾಮೂಲು ಬೋಂಡ ಮಾಡ್ತೀವಲ್ಲ ಹಾಗೆ. ಈಗ ಮಿಕ್ಸಿ ಮಾಡ್ಕೊಳ್ಳಿಕ್ಕೆ ಕರಿಮೆಣಸು, ಸ್ವಲ್ಪ ಜೀರಿಗೆ ಮತ್ತು ಸ್ವಲ್ಪ ಕೊತ್ತಂಬರಿ. ನೆಕ್ಸ್ಟ್ ಇದು ನೋಡಿ ಟೊಮೆಟೊ ತೊಗೊಂಡಿದ್ದೀನಿ. ಟೊಮೆಟೊ ಹಾಗೆ ಹಸಿಮೆಣಸು ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ. ಮತ್ತು ಇದಕ್ಕೀಗ ಬೆಳ್ಳುಳ್ಳಿ ಬೇಕು. ಬೆಳ್ಳುಳ್ಳಿ, ಶುಂಠಿ ಬೇಕಾಯ್ತಾ, ಆದರೆ ಇಲ್ಲಿ ಶುಂಠಿ ಈಗ ಇಲ್ಲ ಇಲ್ಲಿ. ಈಗ ಅರ್ಜೆಂಟಾಗಿ ಮಾಡ್ತಾಯಿದ್ದೀನಿ, ಹಾಗೆ ನಾನು ಶುಂಠಿ ಹಾಕ್ತಾಯಿಲ್ಲ. ಅದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸಿ ಮಾಡಿಕೊಂಡ್ರೆ, ನಾನು ಟೊಮೆಟೊ ಸಾಸ್ ಎಲ್ಲ ಬಳಸಲ್ಲ, ನಾನು ಇಲ್ಲೇ ಮನೇಲೆ ಎಲ್ಲ ರೆಡಿ ಮಾಡ್ಕೊಡೋದು. ಸ್ವಲ್ಪ ಎಣ್ಣೆ ಇಟ್ಟಿದ್ದೀನಿ. ನೆಕ್ಸ್ಟ್ ಈಗ ಒಂದೆರಡು ಪಟ್ಟೆ ಮತ್ತು ಲವಂಗ ಹಾಕ್ತೀನಿ. ಲವಂಗ ಹಾಕಿದ್ರೆ ಈಗ ಪಟ್ಟೆ, ಹಾಕಿದ್ದೀನಿ. ಈಗ ನೆಕ್ಸ್ಟ್ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಹಾಕಿ ಸ್ವಲ್ಪ ಹಾಗೆ ಫ್ರೈ ಮಾಡಬೇಕು. ಈಗ ಸ್ವಲ್ಪ ಉಪ್ಪು ಮತ್ತೆ ನೋಡಿ ಬೇಕಾದರೆ ಹಾಕ್ಕೊಳ್ಬೋದು. ಈಗ ಇದು ಸ್ವಲ್ಪ ಫ್ರೈ ಆಗಬೇಕು ಅಂತ ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಇದು ಚೆನ್ನಾಗಿ ಫ್ರೈ ಆದಮೇಲೆ ನೆಕ್ಸ್ಟ್ ನಾವು ಈಗ ನಾನು ಮಿಕ್ಸಿ ಮಾಡ್ಕೊಂಡಾಗಲೇ ತೋರಿಸಿದ್ನಲ್ವ ಅಷ್ಟನ್ನು ಮಿಕ್ಸಿ ಮಾಡ್ಕೊಂಡಿದ್ದೀನಿ ನೋಡಿ. ಮಿಕ್ಸಿನೂ ರೆಡಿಯಾಗಿದೆ. ಈ ಸ್ವಲ್ಪ ಬಾಡಲಿ ಆಗಿ ಸ್ವಲ್ಪ ಫ್ರೈ ಆಗಿ ಒಂದು ಕೆಂಪು ಬಣ್ಣಕ್ಕೆ ಇರುತ್ತೆ. ಈಗ ನೋಡಿ ಇದು ಚೆನ್ನಾಗಿ ಕುದೀತಾ ಇದೆ. ಈಗ ನಾನು ಇದಕ್ಕೆ ಕಾರ್ನ್ಫ್ಲೋರ್ ಚೆನ್ನಾಗಿ ನೀರಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ, ಅದನ್ನು ಹಾಕ್ತೀನಿ. ಕಾರ್ನ್ಫ್ಲೋರ್ ಹಾಕೋದ್ರಿಂದ ಇದು ಗೋಬಿಗೆ ಅಂಟಿ ನಿಲ್ಲಕ್ಕೆ ಈಸಿಯಾಗಿ ಅಂಟಿನ ಚೆನ್ನಾಗಿ ನಿಲ್ತದೆ ನೋಡಿ. ಪಕ್ಕ ಆಡ್ತಾ ಇದೆ. ಇದು ಈಗ ಸಾಕು, ಇದನ್ನು ಆಫ್ ಮಾಡ್ಕೊಳ್ತೀವಿ. ರುಚಿ ನೋಡಿ, ಉಪ್ಪು ಬೇಕು ಅಂತ ಅನಿಸಿದ್ರೆ ಉಪ್ಪು ಹಾಕ್ಕೊಳ್ಳಿ ನೋಡಿ. ಈ ಗ್ರೇವಿ ಸ್ವಲ್ಪ ಹಾಕ್ತಾ ಹೀಗೆ ಮಿಕ್ಸ್ ಮಾಡಿದರೆ ಆಯಿತು, ಗೋಬಿ ರೆಡಿ.